ಗೈಸ್ ಈಗ ತುಂಬ ಸಣ್ಣ ಚಾನಲಲ್ಲಿ ಬಂದುಬಿಟ್ಟು ಇದೇ ಪ್ರಾಬ್ಲಮ್ ಆಗ್ತಿದೆ. ನಾನು ಅಲ್ಲಿ ಸ್ಕ್ರೀನ್ಶಾಟ್ ಹಾಕಿದ್ದೀನಲ್ಲ. ಸೊ ಇದು ಬಂದುಬಿಟ್ಟು ಎಲ್ಲ ಚಾನಲಲ್ಲೂ, ಎಲ್ಲರಂದರೆ ಎಲ್ಲರೂ ಅಲ್ಲ, ಸೊ ಯಾರೆಲ್ಲ ಮಿಸ್ಟೇಕ್ ಮಾಡ್ತಾ ಇದ್ದೀರಾ ಅವ್ರ ಚಾನಲಲ್ಲಿ ಬಂದುಬಿಟ್ಟು ಏನಂತ ಬರ್ತಾ ಇದೆ, ಸೊ ಯುವರ್ ಚಾನಲ್ ಈಸ್ ನಾಟ್ ಅರ್ನಿಂಗ್ ರೈಟ್ ನಾವ್ ಅಂತ ಬರ್ತಾ ಇದೆ. ಓಕೆ, ನಾನು ಅಲ್ಲಿ ಸ್ಕ್ರೀನ್ಶಾಟ್ ಹಾಕಿದ್ದೀನಲ್ಲ, ನೀವು ನೋಡ್ಬೋದು. ಆ್ಯಂಡ್ ಏನಂತ ಕೊಟ್ಟಿದ್ದಾರೆ ಯೂಟ್ಯೂಬ್ ಅವರು ಇವರಿಗೆ ಪ್ರಾಬ್ಲಮ್ಮು, ಸಸ್ಪೆಂಡೆಡ್ ಡ್ಯೂ ಟು ರಿಲೇಟೆಡ್ ಚಾನಲ್. ಓಕೆನಾ. ಸೊ ಈ ಪ್ರಾಬ್ಲಮ್ ಈಗ ಬಂದುಬಿಟ್ಟು ಯೂಟ್ಯೂಬಲ್ಲಿ ತುಂಬ ಜನದ ಜೊತೆ ಆಗ್ತಾ ಇದೆ. ಸೊ ಏನಕ್ಕೆ ನಮಗೆ ಈ ಥರ ಬರುತ್ತೆ, ಏನು ರೀಸನಿಗೋಸ್ಕರ ನಮಗೆ ಇದು ಬಂದುಬಿಟ್ಟು ಯೂಟ್ಯೂಬರ್ ಕೊಡ್ತಾರೆ. ಆ್ಯಂಡ್ ಎಲ್ಲನೂ ಕಂಪ್ಲೀಟ್ ಮಾಡ್ತೀರಾ ತುಂಬ ಜನ. ಓಕೆನಾ, ಲೈಕ್ 1000 ಸಬ್ಸ್ಕ್ರೈಬರ್ಸು ಕಂಪ್ಲೀಟ್ ಮಾಡ್ತೀರಾ, 4000 ವಾಚ್ ಟೈಮ್ ಅವರ್ ಏನಿದೆ ಅದನ್ನು ಕಂಪ್ಲೀಟ್ ಮಾಡ್ತೀರಾ, ಅದ್ರ ಜೊತೆಗೆ 10 ಮಿಲಿಯನ್ ವ್ಯೂಸ್ ಏನಿದೆ ಅದನ್ನು ಕೂಡ ಕಂಪ್ಲೀಟ್ ಮಾಡ್ತೀರಾ. ಸೊ ಎಲ್ಲನೂ ಕಂಪ್ಲೀಟ್ ಮಾಡಾದಮೇಲೆ ನೀವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡಾದಮೇಲೆ ನಿಮಗೆ ಏನು ಕೊಡುತ್ತೆ ಯೂಟ್ಯೂಬು, ಅಪ್ಲೈ ಮಾಡಿದ್ದೀರಾ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಾದಮೇಲೆ ನಿಮ್ಗೇನು ಬರುತ್ತೆ, ಸಸ್ಪೆಂಡೆಡ್ ಡ್ಯೂ ಟು ರಿಲೇಟೆಡ್ ಚಾನಲ್ಲು. ಓಕೆನಾ. ಸೊ ಈ ಮೇಲ್ ನನಗೆ ಬಂದಿತ್ತು ನೆನ್ನೆ. ಸೊ ಇದು ಏನು ಪ್ರಾಬ್ಲಮ್ಮು, ಇದು ಏನಕ್ಕೆ ನಮಗೆ ಚಾನಲ್ಗೆ ಬಂದುಬಿಟ್ಟು ಬರುತ್ತೆ, ಸೊ ಇದನ್ನು ಯಾವ ಥರ ನಾವು ಸಾಲ್ವ್ ಮಾಡ್ಬೋದು ಓಕೆನಾ ಅಂತ ಡೀಟೇಲ್ಸ್ ಆಗಿ ಹೇಳ್ಕೊಡ್ತೀನಿ, ಸ್ಟೆಪ್ ಬೈ ಸ್ಟೆಪ್ ನೋಡಿ ನಿಮಗೆ ಆಗಲೇ ಗೊತ್ತಾಗೋದು. ಓಕೆನಾ ಗೈಸ್. ಬನ್ನಿ ಗೈಸ್, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವತ್ತಿನ ಕಮೆಂಟ್ ಮಿನರ್ ಬಂದುಬಿಟ್ಟು ಇವರು ನಾನು ಸ್ಕ್ರೀನ್ಶಾಟ್ನ ಹಾಕಿದ್ದೀನಲ್ಲ, ಸೊ ಇವ್ರ ಚಾನಲ್ಗೆ ಹೋಗ್ಬಿಟ್ಟು ಫುಲ್ ಸಪೋರ್ಟ್ನ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ನಿಮ್ಮ ಚಾನಲ್ನ ಪ್ರಮೋಷನ್ ಮಾಡಬೇಕಂದ್ರೆ ಏನಾದರೂ ಒಂದು ಕಮೆಂಟ್ ಮಾಡಿ, ಇದ್ರ ಜೊತೆಗೆ ನಮ್ಮ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಈಗಿನ ಟೈಮಲ್ಲಿ ಬಂದುಬಿಟ್ಟು ಸ್ಪೆಷಲಿ ಸಣ್ಣ ಕ್ರಿಯೇಟರ್ಸ್ ಯಾರೆಲ್ಲ ಇರ್ತೀರ, ಸೊ ಅವ್ರಿಗೆ ಬಂದುಬಿಟ್ಟು ಈ ಪ್ರಾಬ್ಲಮ್ ಬರ್ತಾ ಇರುತ್ತೆ. ಯಾಕಂದರೆ ಅವ್ರು ತುಂಬ ಓವರ್ ಸ್ಮಾರ್ಟಾಗಿ ಥಿಂಕ್ ಮಾಡಿಬಿಟ್ಟು ಕೆಲಸ ಮಾಡ್ತಾ ಇರ್ತಾರೆ. ಆ್ಯಂಡ್ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿದ್ದು ಬಂದುಬಿಟ್ಟು ನಿಮಗೆ ಈ ಥರ ಪ್ರಾಬ್ಲಮ್ ನೋಡೋಕ್ಕೆ ಸಿಗ್ತಾ ಇದೆ ಅಂದರೆ ಅದು ಏನು ರೀಸನು, ಸೊ ನಾನು ಹಂಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ನಾನು ನಿಮಗೆ ಎಲ್ಲನೂ ನೋಟ್ ಮಾಡಿಟ್ಟಿದ್ದೀನಿ ಪಾಯಿಂಟ್ಸ್ಗಳನ್ನ ಎಲ್ಲ. ಸೊ ಅದಕ್ಕಿಂತ ಮುಂಚೆ ನಾನು ನಿಮಗೆ ಹೇಳಿಬಿಡ್ತೀನಿ ಇದು ಏನು ಸಸ್ಪೆಂಡ್ ಡ್ಯೂ ಟು ರಿಲೇಟೆಡ್ ಚಾನಲ್ ಅಂದರೆ ಏನು ಅಂದ್ಬಿಟ್ಟು ನಾನು ಒಂದ್ಸಲ ಎಕ್ಸ್ಪ್ಲೈನ್ ಮಾಡಿಬಿಡ್ತೀನಿ ನಿಮಗೆ. ಓಕೆನಾ. ಸೊ ಅಂದ್ಕೊಳ್ಳಿ, ಫಾರ್ ಎಕ್ಸಾಂಪಲ್ಗೆ ನಿಮ್ಮದು ಒಂದು ಚಾನಲ್ನ ನೀವು ಕ್ರಿಯೇಟ್ ಮಾಡಿದ್ದೀರ ಒಂದು ಜಿಮೇಲಿಂದ. ಓಕೆನಾ. ಸೊ ಒಂದು ಜಿಮೇಲಿಂದ ಕ್ರಿಯೇಟ್ ಮಾಡಾದ್ಮೇಲೆ ತುಂಬ ಜನ ಏನು ಮಾಡ್ತೀರಾ, ಮಲ್ಟಿಪಲ್ ಚಾನಲ್ಸ್ಗಳು ಬಂದುಬಿಟ್ಟು ಮಾಡ್ತೀರಾ. ಒಂದು 5ರಿಂದ 6 ಚಾನಲ್ಸ್ ನೀವೇನು ಮಾಡ್ತೀರಾ ಮಾಡಿಟ್ಕೊಂಡಿರ್ತೀರ. ಸೊ ಎಲ್ಲದರಲ್ಲೂ ಡೈಲಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀರಾ. ಓಕೆನಾ. ಸೊ ಇನ್ನೂ ಕೆಲವೊಂದು ಚಾನಲ್ಸ್ ಏನಿದೆ ಅದರಲ್ಲೂ ವೀಡಿಯೋಸ್ ಅಪ್ಲೋಡ್ ಮಾಡ್ತೀರಾ, ನಿಮ್ಮ ಮೇನ್ ಚಾನಲ್ ಏನಿದೆ ಅದರಲ್ಲೂ ವೀಡಿಯೋಸ್ ಅಪ್ಲೋಡ್ ಮಾಡ್ತೀರಾ. ಬಟ್ ಇಲ್ಲಿ ಏನಾಗುತ್ತಂದರೆ, ಯಾವುದಾದ್ರೂ ಒಂದು ಚಾನಲಲ್ಲಿ ನಿಮ್ಮದು ಎಲ್ಲ ಚಾನಲ್ಸ್ ಇದೆಯಲ್ಲ, ಯಾವುದಾದ್ರೂ ಒಂದು ಚಾನಲಲ್ಲಿ ಬಂದುಬಿಟ್ಟು ನಿಮ್ದು ಏನಾದರೂ ಮಿಸ್ಟೇಕ್ ಆದರೆ, ಸೊ ಆ ಎಲ್ಲ ಚಾನಲಲ್ಲೂ ಬಂದುಬಿಟ್ಟು ನಿಮ್ಗೆ ಏನು ಬರುತ್ತೆ, ಸಸ್ಪೆಂಡ್ ಡ್ಯೂ ಟು ರಿಲೇಟೆಡ್ ಚಾನಲ್ ಅಂತಲೇ ಬರುತ್ತೆ. ಸೊ ಅದಕ್ಕೆ ಹೇಳೋದು ನಿಮಗೆ, ಒಂದೇ ಜಿಮೇಲಿಂದ ಬಂದುಬಿಟ್ಟು ಮಾಡೋಕ್ಕೆ ಹೋಗಬೇಡಿ, ಮಲ್ಟಿಪಲ್ ಚಾನಲ್ಸ್ ಮಾಡೋಕ್ಕೆ ಹೋಗಬೇಡಿ. ನೀವು ಯಾವುದಾದ್ರೂ ಒಂದು ಚಾನಲಲ್ಲಿ ಏನಾದರೂ ನಿಮ್ಮದು ಬಂತು ಪಾಲಿಸಿ, ಏನಾದರೂ ಯೂಟ್ಯೂಬ್ದು ಬಂತಂದರೆ ನಿಮ್ಮದು ಎಲ್ಲ ಚಾನಲ್ಲು ಬಂದುಬಿಟ್ಟು ಡಿಲೀಟ್ ಆಗಿಬಿಡುತ್ತೆ. ಓಕೆನಾ. ಡಿಲೀಟ್ ಅಂದರೆ ಲೈಕ್ ನಿಮಗೆ ಡಿಲೀಟ್ ಆಗೋಲ್ಲ, ಲೈಕ್ ಸಸ್ಪೆಂಡ್ ಡ್ಯೂ ರಿಲೇಟೆಡ್ ಚಾನಲ್ ಏನಿದೆ ಇದು ಕೊಟ್ಬಿಡ್ತಾರೆ. ಓಕೆನಾ. ಸೊ ಏನೇನು ರೀಸನಿಂದ ಅಂತ ನಾನು ನಿಮಗೆ ಈಗ ಒಂದೊಂದಾಗಿ ಡೀಟೇಲ್ಸಾಗಿ ಹೇಳ್ತೀನಿ. ಓಕೆನಾ. ಆ್ಯಂಡ್ ಇದನ್ನು ಯಾವ ಥರ ನಾವು ಸರಿ ಮಾಡ್ಬೋದು ಅಂತಲೂ ನಾನು ನಿಮಗೆ ಹೇಳ್ತೀನಿ. ಸೊ ವಿಡಿಯೋದಲ್ಲಿ ಲಾಸ್ಟ್ವರೆಗೂ ಇರಿ. ಸೊ ಇದನ್ನು ನಾವು ಏನಂತ ಹೇಳ್ತೀವಿ, ಸರ್ಕಮೇಷನ್ ಪಾಲಿಸಿ ಅಂತ ನಾವು ಕರಿತೀವಿ ಇದನ್ನು. ಈಗ ನಾನು ನಿಮಗೆ ಹೇಳಿದ್ನಲ್ವಾ ಸರ್ಕಮೇಷನ್. ಸೊ ಕೆಳಗೆ ಬರ್ತೀನಿ ನಾನು ನಿಮಗೆ. ಸೊ ಹೇಳಿದ್ನಲ್ಲ, ರಿಲೇಟೆಡ್ ಯಾವ ಥರ ಡಿಟೆಕ್ಟ್ ಮಾಡುತ್ತೆ, ರಿಲೇಟೆಡ್ ವಿಡಿಯೋ ಏನಿದೆ, ಈಗ ನಾನು ನಿಮಗೆ ತೋರಿಸ್ತಿದ್ದೀನಲ್ಲ, ಸ್ಕ್ರೀನ್ಶಾಟ್ ತೋರಿಸಿದ್ನಲ್ಲ, ಸೊ ಅದು ರಿಲೇಟೆಡ್ ವಿಡಿಯೋ ಯಾವ ಥರ ಯೂಟ್ಯೂಬ್ ಬಂದುಬಿಟ್ಟು ಡಿಟೆಕ್ಟ್ ಮಾಡುತ್ತೆ. ಸೊ ಫಸ್ಟ್ ಬಂದುಬಿಟ್ಟು ಸೇಮ್ ಜಿಮೇಲ್ ಅಡ್ರೆಸ್ಸಿಂದ ಮಲ್ಟಿಪಲ್ ಚಾನಲ್ಸ್ ಮಾಡೋದು. ಸೊ ಯೂಟ್ಯೂಬ್ಗೆ ಗೊತ್ತಾಗ್ಬಿಡುತ್ತೆ ಸೇಮ್ ಇರೋದು ಎಲ್ಲನೂ. ಸೊ ಮಲ್ಟಿಪಲ್ ಚಾನಲ್ ಏನಿದೆ ಮಾಡಿರ್ತೀರ, ಒಂದು ಚಾನಲ್ಲು ಮಾಡಿರ್ತೀರ ಆಲ್ರೆಡಿ. ಸೊ ಇನ್ನೂ ಚಾನಲ್ಸ್ ಬಂದುಬಿಟ್ಟು ಅದೇ ಜಿಮೇಲಿಂದ ಮಾಡಿರ್ತೀರ. ಬಟ್ ಏನು ಮಾಡ್ತೀರಾ ತುಂಬ ಜನ ಬಂದುಬಿಟ್ಟು ಅಂದರೆ, ಈಗ ಎಲ್ಲ ಚಾನಲಲ್ಲೂ ಒಂದೇ ವೀಡಿಯೋನ ಹಾಕೋದು ನೀವು. ಓಕೆನಾ. ಒಂದೇ ವಿಡಿಯೋ ಅಂದರೆ ಲೈಕ್ ಒಂದು ಚಾನಲಲ್ಲಿ ಸೇಮ್ ವಿಡಿಯೋ ಹಾಕಿದ್ದೀರಾ, ಸೇಮ್ ಅದೇ ವಿಡಿಯೋನ ತೆಗೆದು ಏನೂ ಚೇಂಜಸ್ ಇಲ್ಲದೆ, ಇಲ್ಲ ಬೇರೆ ವಿಡಿಯೋ ಮಾಡಿದೆ ಮಲ್ಟಿಪಲ್ ಏನಿರುತ್ತೆ ನಿಮ್ಮದು ಚಾನಲ್, ಅದರಲ್ಲಿ ಬಂದುಬಿಟ್ಟು ನೀವು ವೀಡಿಯೋಸ್ಗಳನ್ನ ಹಾಕಿಬಿಡೋದು. ಯಾವ ಚಾನಲಲ್ಲಿ ಜಾಸ್ತಿ ವ್ಯೂಸ್ ಬರುತ್ತೆ ಆ ಚಾನಲಲ್ಲಿ ಆ ವಿಡಿಯೋನ ಇಡ್ತೀನಿ, ಇನ್ನು ಮಿಕ್ಕಿದ್ದು ಯಾವುದಕ್ಕೆ ವ್ಯೂಸ್ ಬಂದಿಲ್ಲ ಅದನ್ನೆಲ್ಲ ಡಿಲೀಟ್ ಮಾಡಿಬಿಡ್ತೀನಿ ಅಂದ್ಬಿಟ್ಟು ಏನು ಮಾಡ್ತಾರೆ ತುಂಬ ಜನ, ಒಂದೇ ವಿಡಿಯೋನ ಮಲ್ಟಿಪಲ್ ಚಾನಲ್ಸಲ್ಲಿ ಅಪ್ಲೋಡ್ ಮಾಡಿಬಿಡ್ತೀರ. ಸೊ ಇದು ಬಂದುಬಿಟ್ಟು ನೀವು ಮಾಡಬಾರ್ದು. ಇದು ಬಂದುಬಿಟ್ರೆ ನಿಮ್ಗೆ ಏನಾಗುತ್ತೆ, ರಿಲೇಟೆಡ್ ಚಾನಲ್ ಏನಿದೆ
ಓಕೆನಾ, ಆ ಪ್ರಾಬ್ಲಮ್ ನಿಮಗೆ ಬಂದುಬಿಡುತ್ತೆ. ಸೊ ಸೇಮ್ ಜಿಮೇಲ್ ಐ ಡಿಯಿಂದ ನೀವು ಮಾಡ್ಬೋದು, ಬಟ್ ಏನು ಮಿಸ್ಟೇಕ್ ಮಾಡಬೇಡಿ. ನೀವು ಸೇಮ್ ಜಿಮೇಲಿಂದ ಇನ್ನೊಂದು ಚಾನಲ್ ಬೇಕಿದ್ರೆ ನೀವು ಮಾಡ್ಕೋಬೋದು, ಏನು ಪ್ರಾಬ್ಲಮ್ ಇಲ್ಲ. ಬಟ್ ಒಂದು ಮೈಂಡಲ್ಲಿ ಇಟ್ಕೋಬೇಕು, ನಿಮಗೆ ಯಾವುದೇ ತಪ್ಪು ಬಂದುಬಿಟ್ಟು ಮಾಡಬಾರ್ದು ಯೂಟ್ಯೂಬಲ್ಲಿ. ಓಕೆನಾ, ಜೆನ್ಯೂನಾಗಿ ವರ್ಕ್ ಮಾಡೋದಾದರೆ ಆ ಕಂಡೀಷನಲ್ಲಿ ನೀವು ಮಾಡ್ಬೋದು, ಏನೂ ನಿಮಗೆ ತೊಂದರೆ ಆಗೋಲ್ಲ. ಬಟ್ ನೀವೇನೋ ಕಿತಾಪತಿ ಮಾಡ್ತಿದ್ದೀರಾ ಅಂದರೆ ಆಗ ಆ ಕಂಡೀಷನಲ್ಲಿ ಬಂದುಬಿಟ್ಟು ನಿಮ್ಮದು ಒರಿಜಿನಲ್ ಚಾನಲ್ಲು ಹೋಗ್ಬಿಡುತ್ತೆ. ಒರಿಜಿನಲ್ ಚಾನಲಿಂದ ನೀವು ದುಡ್ಡು ಸಂಪಾದನೆ ಮಾಡೋಕ್ಕಾಗಲ್ಲ. ತುಂಬ ಜನ ಈಗ ತುಂಬ ಕಷ್ಟಪಟ್ಟು 4000 ವಾಚ್ ಟೈಮ್ ಅವರು 1000 ಸಬ್ಸ್ಕ್ರೈಬರ್ಸ್ ಎಲ್ಲ ಕಂಪ್ಲೀಟ್ ಮಾಡಿ ಬಂದಿರ್ತೀರ. ಅಪ್ಲೈ ಮಾಡಿದಾಗ ನಿಮಗೆ ಈ ಥರ ಒಂದು ಕೊಟ್ಬಿಟ್ರೆ, ರಿಲೇಟೆಡ್ ಚಾನಲ್ ಏನಾದರೂ ಕೊಟ್ಬಿಟ್ಟೆ, ಸೊ ಆಗ ನಿಮಗೆ ದುಡ್ಡು ಸಂಪಾದನೆ ಮಾಡೋಕ್ಕಾಗಲ್ಲ ಅಂದರೆ ಆಗ ನಿಮಗೆ ಎಷ್ಟು ಪೇಯ್ನ್ ಆಗುತ್ತೆ, ತುಂಬ ಪೇಯ್ನ್ ಆಗುತ್ತಲ್ವ, ಬೇಜಾರಾಗುತ್ತಲ್ವ. ಏನಕ್ಕೆ ನೀವು ಎಲ್ಲನೂ ಕಷ್ಟಪಟ್ಟು ಮಾಡಿರ್ತೀರ. ಓಕೆನಾ, ಅದಕ್ಕೆ ಹೇಳೋದು ಒಂದೇ ಇದರಲ್ಲಿ ಮಾಡೋಕ್ಕೆ ಹೋಗಬೇಡಿ. ಸೊ ಇನ್ನೂ ತುಂಬ ಜನ ಬಂದುಬಿಟ್ಟು ಓವರ್ ಸ್ಮಾರ್ಟ್ ಏನು ಮಾಡ್ತೀರಾ, ಮೊದಲನೇದಾಯಿತು ಜಿಮೇಲ್ ಅಡ್ರೆಸ್ಸು, ಇನ್ನೊಂದು ತುಂಬ ಜನ ಬಂದುಬಿಟ್ಟು ಸೇಮ್ ಡಿವೈಸ್ ಮೊಬೈಲ್ ಲ್ಯಾಪ್ಟಾಪಲ್ಲಿ ಜಿಮೇಲಿಂದ ಕ್ರಿಯೇಟ್ ಮಾಡೋದು. ಅಂದ್ಕೊಳ್ಳಿ, ಈಗ ನಿಮ್ಮದೇ ಈಗ ಒಂದು ಫೋನ್ ಇದೆ, ಬೇರೆ ಬೇರೆ ಜಿಮೇಲ್ನ ಕ್ರಿಯೇಟ್ ಮಾಡಿ, ಒಂದು ನಿಮ್ಮ ಹೆಸರಲ್ಲಿ ಜಿಮೇಲ್ ಕ್ರಿಯೇಟ್ ಮಾಡ್ಕೊಂಡ್ರಿ ಅಂದ್ಕೊಳ್ಳಿ, ಇನ್ನೊಂದು ನೀವೇನು ಮಾಡ್ತೀರಾ, ನಿಮ್ಮ ಅಪ್ಪ ಅಮ್ಮ ಇಲ್ಲ ಯಾರಾದರೂ ನಿಮ್ಮ ಸಿಸ್ಟರ್ ಯಾರಾದರೂ ಇದ್ದರೆ ಅವ್ರ ಹೆಸರಲ್ಲಿ ಜಿಮೇಲ್ ಕ್ರಿಯೇಟ್ ಮಾಡಿಬಿಟ್ಟು ಒಂದೇ ಡಿವೈಸಲ್ಲಿ ಯೂಸ್ ಮಾಡ್ತಾ ಇದ್ದೀರಂದರೆ ಆಗನೂ ಬಂದುಬಿಟ್ಟು ಡಿಟೆಕ್ಟ್ ಮಾಡಿಬಿಡುತ್ತೆ ಯೂಟ್ಯೂಬು. ಸೊ ನಿಮ್ಮದೇ ಅಂದ್ಬಿಟ್ಟು ಆ ಕಂಡೀಷನಲ್ಲಿ ಬಂದುಬಿಟ್ಟು ನಿಮ್ದೇನಾಗ್ಬಿಡುತ್ತೆ, ದುಡ್ಡು ಸಂಪಾದನೆ ಮಾಡೋಕ್ಕಾಗಲ್ಲ. ನಿಮ್ಮದು ಒರಿಜಿನಲ್ ಏನಿದೆ ಆ ಚಾನೆಲ್, ಅದಕ್ಕೆ ರಿಲೇಟೆಡ್ ಚಾನಲ್ ಅಂತ ಆಪ್ಷನ್ ಕೊಟ್ಬಿಟ್ಟು ನಿಮ್ಮದು ಮಾನಿಟೈಸೇಷನ್ ಬಂದುಬಿಟ್ಟು ರಿಜೆಕ್ಟ್ ಮಾಡಿಬಿಡ್ತಾರೆ. ಓಕೆನಾ, ಸೊ ಸೇಮ್ IP ಅಡ್ರೆಸ್ಸು ವೈಫೈ ಜೊತೆ ಕನೆಕ್ಟ್ ಆಗಿರೋದು, ಅದನ್ನು ಕೂಡ ಯೂಟ್ಯೂಬ್ ಬಂದುಬಿಟ್ಟು ಡಿಟೆಕ್ಟ್ ಮಾಡುತ್ತೆ. ಸೊ ಆದಷ್ಟು ನೋಡ್ಕೊಳ್ಳಿ. ನೀವು ಮಾಡ್ತಿದ್ದೀರ ಅಂದರೆ ಬೇರೆ ಫೋನಿಂದ ಮಾಡಿ, ಎರಡೆರಡು ಫೋನ್ ಇಟ್ಕೊಳ್ಳಿ, ಆಗ ನಿಮಗೆ ಈಸಿ ಆಗುತ್ತೆ. ಇನ್ನೊಂದು ಚಾನಲ್ ಮಾಡಬೇಕು ಅನ್ನೋರು, ಓಕೆನಾ, ನಾನೇನು ಮಿಸ್ಟೇಕ್ ಮಾಡಲ್ಲ ಅನ್ನೋರು ಒಂದೇ ಫೋನಲ್ಲಿ ಮಾಡ್ಕೋಬೋದು. ಬಟ್ ನೀವೇನಾದರೂ ಬೇರೆ ಥರ ಏನಾದರೂ ವೀಡಿಯೋ ಮಾಡ್ತಾ ಇದ್ದೀರಾ ಅಂದರೆ, ಲೈಕ್ ಏನಾದರೂ ಕಾಪಿ ಪೇಸ್ಟ್ ವೀಡಿಯೋ ಮಾಡ್ತಾ ಇದ್ದೀರಾ ಅಂದರೆ ನಿಮಗೆ ಗೊತ್ತಿರುತ್ತೆ ಇದರಲ್ಲಿ ನಾವು ಸ್ವಲ್ಪ ದಿನ ದುಡ್ಡು ಸಂಪಾದನೆ ಮಾಡ್ಕೋಬೋದು. ಬಟ್ ಮುಂದಕ್ಕೆ ಹೋಗಿ ನಿಮ್ಮದು ಚಾನಲ್ಲು ಡಿಮಾನಿಟೈಸೇಷನ್ ಆಗುತ್ತೆ ಅಂತ ಗೊತ್ತಿದ್ದರೆ ನೀವು ಬೇರೆ ಫೋನ್ ಯೂಸ್ ಮಾಡ್ಕೋಬೋದು. ಬಟ್ ಸೇಮ್ ಫೋನ್ನ ಯೂಸ್ ಮಾಡಬೇಡಿ, ನಿಮ್ಮ ಒರಿಜಿನಲ್ ಚಾನಲ್ಗೂ ಅಫೆಕ್ಟ್ ಆಗುತ್ತೆ. ನೀವು ಒರಿಜಿನಲ್ ಚಾನಲಿಂದ ದುಡ್ಡು ಸಂಪಾದನೆ ಮಾಡೋದಕ್ಕೆ ಆಗಲ್ಲ. ಓಕೆನಾ, ಅದಾದಮೇಲೆ ಸೇಮ್ ಕಂಟೆಂಟ್ ಸ್ಟೈಲ್ ಕಾಪಿ ಕಂಟೆಂಟು. ಸೊ ನಾನು ಹೇಳಿದ್ನಲ್ಲ, ಸೇಮ್ ಕಂಟೆಂಟ್ ಸ್ಟೈಲ್ ಕಾಪಿ ಕಂಟೆಂಟ್ ಅಂದರೆ ಲೈಕ್ ನಿಮ್ಮದು ವೀಡಿಯೋ ಏನಿದೆ ಸೇಮ್ ವೀಡಿಯೋನ ತೆಗೆದುಬಿಟ್ಟು ಹಾಕೋದು. ಸೊ ಇದನ್ನು ಈ ಮಿಸ್ಟೇಕ್ನ ಮಾಡೋಕ್ಕೆ ಹೋಗಬೇಡಿ. ಸೇಮ್ ವೀಡಿಯೋನ ಏನಿದೆ ಅದನ್ನು ಬೇರೆ ಚಾನಲಲ್ಲಿ, ನಿಮ್ಮದು ಬೇರೆ ಫೋನಲ್ಲೂ ಹಾಕೋಕ್ಕೆ ಹೋಗಬೇಡಿ. ಸೇಮ್ ಒಂದು ವೀಡಿಯೋ ಒಂದೇ ಚಾನಲ್ಗೆ ಯೂಸ್ ಮಾಡಿ, ಮಲ್ಟಿಪಲ್ ಚಾನಲ್ಗೆ ಯೂಸ್ ಮಾಡೋಕ್ಕೆ ಹೋಗಬೇಡಿ ಯಾವುದೇ ಕಾರಣಕ್ಕೂ. ಓಕೆನಾ, ಅದಾದಮೇಲೆ ಸೇಮ್ ಓನರ್ ಐಡೆಂಟಿಟಿ. ಓಕೆನಾ, ತುಂಬ ಜನ ಬಂದುಬಿಟ್ಟು ಈಗ ಏನು ಸೇಮ್ ಓನರ್ ಐಡೆಂಟಿಟಿ ಅಂದರೆ ಬಂದುಬಿಟ್ಟು ಈಗ ತುಂಬ ಜನ ಬಂದುಬಿಟ್ಟು ಏನು ಮಾಡಿರ್ತೀರಾ, ಮಲ್ಟಿಪಲ್ ಚಾನಲ್ಸ್ ಮಾಡಿರ್ತೀರಾ, ಒಂದು ಆ್ಯಡ್ಸೆನ್ಸ್ ಜೊತೆ ಎಲ್ಲ ಚಾನಲ್ನೂ ಕನೆಕ್ಟ್ ಮಾಡಿರ್ತೀರಾ. ಅದು ಯಾವುದಾದ್ರೂ ಒಂದು ಚಾನಲಲ್ಲಿ ನಿಮ್ಮದು ಮಿಸ್ಟೇಕ್ ಆದರೆ ನೀವು ಯಾವುದೇ ಚಾನಲಲ್ಲಿ ನಿಮ್ಮದು ಅರ್ನಿಂಗ್ ಆಗೋಲ್ಲ. ಓಕೆನಾ, ಒಂದೇ ಆ್ಯಡ್ಸೆನ್ಸ್ ನೀವು ಕನೆಕ್ಟ್ ಮಾಡಿದರೆ, ಈಗ ಜೀವನದಲ್ಲಿ ಒಬ್ರದ್ದು ಒಂದು ಐಡಿಯಿಂದ ಒಂದೇ ಆ್ಯಡ್ಸೆನ್ಸ್ ಬಂದುಬಿಟ್ಟು ಕ್ರಿಯೇಟ್ ಆಗೋದು. ಸೊ ಒಂದೇ ಆ್ಯಡ್ಸೆನ್ಸಲ್ಲಿ ಮಲ್ಟಿಪಲ್ ಚಾನಲ್ನ ನೀವು ಬಂದುಬಿಟ್ಟು ಕನೆಕ್ಟ್ ಮಾಡ್ಕೋಬೋದು. ಓಕೆನಾ, ಬಟ್ ಇಲ್ಲಿ ಯಾವುದಾದ್ರೂ ಒಂದು ಚಾನಲಲ್ಲಿ ನಿಮ್ದು ಏನಾದರೂ ಒಂದು ಮಿಸ್ಟೇಕ್ ಆಯಿತು ಅಂದರೆ ನಿಮ್ಮದು ಎಲ್ಲ ಚಾನಲ್ಲು ಅರ್ನಿಂಗ್ ಬಂದುಬಿಟ್ಟು ಆಗಲ್ಲ, ಆ್ಯಡ್ಸೆನ್ಸಲ್ಲೇ ಆಗಲ್ಲ. ಓಕೆನಾ, ಸೊ ಎಲ್ಲರಿಗೂ ಬಂದುಬಿಟ್ಟು ರಿಲೇಟೆಡ್ ಚಾನಲ್ ಪ್ರಾಬ್ಲಮ್ ಏನಿದೆ ಅದು ಕೊಟ್ಬಿಡ್ತಾರೆ ಆ್ಯಂಡ್ ನೀವು ಅರ್ನಿಂಗ್ ಅಂತೂ ಮಾಡೋಕ್ಕೆ ಆಗಲ್ಲ. ಓಕೆನಾ, ನೀವು ಬೇಕಿದ್ದರೆ ಬೇರೆ ಆ್ಯಡ್ಸೆನ್ಸ್ ಕ್ರಿಯೇಟ್ ಮಾಡಿ ನಿಮ್ಮ ಅಪ್ಪ ಅಮ್ಮ ಐಡಿದು ಕೊಟ್ಬಿಟ್ಟು ಆ ಥರ ಆ್ಯಡ್ಸೆನ್ಸ್ ಕ್ರಿಯೇಟ್ ಮಾಡಿ ನೀವು ಯೂಸ್ ಮಾಡ್ಕೊಳ್ಳಿ, ಆಗ ನಿಮಗೆ ಏನು ಪ್ರಾಬ್ಲಮ್ ಇರಲ್ಲ, ಟೆನ್ಷನ್ನೂ ಇರಲ್ಲ. ಬಟ್ ಒಂದೇ ಆ್ಯಡ್ಸೆನ್ಸ್ ಕೊಟ್ಬಿಟ್ಟು ಮಲ್ಟಿಪಲ್ ಚಾನಲ್ಸ್ ಕನೆಕ್ಟ್ ಏನಾದರೂ ಮಾಡಿದರೆ ಆ ಕಂಡೀಷನಲ್ಲಿ ನಿಮ್ಗೆ ಏನಾಗುತ್ತೆ, ಪ್ರಾಬ್ಲಮ್ ಆಗುತ್ತೆ. ಯಾವುದಾದ್ರೂ ಒಂದು ಚಾನಲಲ್ಲಿ ಮಿಸ್ಟೇಕ್ ಆದರೆ ಎಲ್ಲ ಚಾನಲ್ಲು ನಿಮ್ಮದು ಹೋಯ್ತು. ಆಮೇಲೆ ನೀವೇನು ಮಾಡ್ಬೋದು, ಏನೂ ಮಾಡೋದಕ್ಕಾಗಲ್ಲ, ನೀವು ಅರ್ನಿಂಗೇ ಮಾಡೋದಕ್ಕಾಗಲ್ಲ. ಓಕೆನಾ, ಸೊ ಇದು ಗೊತ್ತಾಯ್ತಲ್ವಾ. ಓಕೆ, ಅದಾದಮೇಲೆ ಈಗ ಏನು ಮಾಡೋದು, ನೀವು ಏನು ಮಾಡಬಾರ್ದು ನೀವು. ಓಕೆನಾ, ಸೊ ಇದು ಆಯಿತು ನಿಮಗೆ ಮಿಸ್ಟೇಕ್ಸು, ಏನೇನು ಮಾಡ್ತೀರಾ ಅಂತ ಇದು ಮಿಸ್ಟೇಕ್ಸು. ಬಟ್ ಆ್ಯಕ್ಚುಲಾಗಿ ನಮಗೆ ಏನೆಲ್ಲ ಮಾಡಬಾರ್ದು. ಓಕೆನಾ, ಹೊಸ ಚಾನಲ್ ಮಾಡಿದ್ದು ಮತ್ತು ಮಾನಿಟೈಸೇಷನ್ಗೆ ಹಳೆ ಚಾನಲ್ ಏನಿದೆ ನಿಮ್ಮದು ಬ್ಯಾನ್ ಆಗಿದೆ, ಆಲ್ರೆಡಿ ಹಳೆ ಚಾನಲ್ ಬ್ಯಾನ್ ಆಗಿದೆ. ಬಟ್ ಆ ಹಳೆ ಚಾನಲ್ನ ಹಾಗೆ ಬಿಟ್ಬಿಡೋದು. ಅದು ಪ್ರಾಬ್ಲಮ್ ಏನಿದೆ ಅದು ನೀವು ಸಾಲ್ವ್ನೇ ಮಾಡಲ್ಲ, ಆ ಚಾನಲ್ನ ಹಂಗೆ ಬಿಟ್ಬಿಡ್ತೀರಾ. ಓಕೆನಾ, ಈಗ ಚಾನಲ್ ನಿಮ್ಮದು ಬ್ಯಾನ್ ಆಯಿತಾ, ಏನೋ ಒಂದು ರೀಸನಿಂದ ನಿಮ್ಮ ಚಾನಲ್ ಬಂದುಬಿಟ್ಟು ಡಿಲೀಟ್ ಆಯಿತು, ಬ್ಯಾನ್ ಆಯಿತು, ಏನೋ ಒಂದು ಆಯಿತು. ಬಟ್ ಆ ಪ್ರಾಬ್ಲಮ್ನ ಸಾಲ್ವ್ ಮಾಡ್ದಂಗೆ ಬೇರೆ ಚಾನಲ್ ಬಂದುಬಿಟ್ಟು ಕ್ರಿಯೇಟ್ ಮಾಡ್ತೀರಲ್ವ. ಸೊ ಆ ಕಂಡೀಷನಲ್ಲಿ ನೀವು ಎಷ್ಟೇ ಸಬ್ಸ್ಕ್ರೈಬರ್ಸ್ ಗೇನ್ ಮಾಡಿ, ಎಷ್ಟೇ ವಾಚ್ ಟೈಮ್ ಅವರ್ ಕಂಪ್ಲೀಟ್ ಮಾಡಿ, ಮತ್ತೆ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿ, ಆಗ ನಿಮ್ಮದು
ಮಾನಿಟೈಸೇಷನ್ ಆಗಲ್ಲ ಚಾನಲ್, ಯಾಕಂದರೆ ನಿಮ್ದು ಆಲ್ರೆಡಿ ಚಾನಲ್ ಬ್ಯಾನ್ಡ್ ಇದೆ. ಸೊ ಫಸ್ಟ್ ಬಂದುಬಿಟ್ಟು ನಿಮ್ಮ ಏನು ಚಾನಲ್ ಬ್ಯಾನ್ ಆಗಿದೆ ಅದನ್ನು ನೀವು ಸರಿ ಮಾಡಿ ಅದಾದಮೇಲೆ ಹೊಸ ಚಾನಲ್ನ ಕ್ರಿಯೇಟ್ ಮಾಡೋಕ್ಕೆ ಹೋಗಿ, ಓಕೆನಾ. ಅದಾದಮೇಲೆ ಗೈಸ್ ರಿಯೂಸ್ ಕಂಟೆಂಟ್ ಹಾಕೋದು, ತುಂಬ ಜನ ರಿಯೂಸ್ ಕಾಪಿ ಕಂಟೆಂಟ್ ಏನಿದೆ ಅದನ್ನು ಹಾಕ್ತೀರಾ. ಸೊ ಅದನ್ನು ಹಾಕೋದು ನಿಲ್ಲಿಸಿ, ಅದನ್ನು ಹಾಕೋದು ನಿಲ್ಲಿಸಿದ್ರೆ ನಿಮಗೆ ಏನೂ ಪ್ರಾಬ್ಲಮ್ ಬಂದುಬಿಟ್ಟು ಮುಂದಕ್ಕೆ ಹೋಗಿ ಆಗಲ್ಲ. ಅದಾದಮೇಲೆ ಒಂದೇ ಆ್ಯಡ್ಸೆನ್ಸ್ನ ಮಲ್ಟಿಪಲ್ ಚಾನಲ್ಸ್ ಜೊತೆ ಕನೆಕ್ಟ್ ಮಾಡಿ ಇಡೋದು. ಸೊ ಇದನ್ನು ನಾವೇನು ಹೇಳ್ತೀವಿ, ಸರ್ಕಮೆನ್ಷನ್ ಪಾಲಿಸಿ ಅಂತ ಹೇಳ್ತೀವಿ. ಈ ಪಾಲಿಸಿನ ನೀವು ಉಲ್ಲಂಘನೆ ಮಾಡ್ದಂಗೆ ಆಗುತ್ತೆ. ಉಲ್ಲಂಘನೆ ಮಾಡ್ದಂಗೆ ಆಗಲ್ಲ, ಅದು ನಿಮಗೆ ಬಂದುಬಿಡುತ್ತೆ. ಯಾವುದಾದ್ರೂ ಒಂದು ಚಾನಲಲ್ಲಿ ಮಿಸ್ಟೇಕ್ ಮಾಡಿದರೆ ಸೊ ಸರ್ಕಮೆನ್ಷನ್ ಪಾಲಿಸಿ ಏನಿದೆ ಇದು ನಿಮಗೆ ಬಂದುಬಿಡುತ್ತೆ, ಏನಾದರೂ ಒಂದು ಮಿಸ್ಟೇಕ್ ಆಗ್ತಾರೆ ಯಾವುದಾದ್ರೂ ಒಂದು ಚಾನಲಲ್ಲಿ. ಸೊ ಅದಕ್ಕೆ ಹೇಳ್ತಾ ಇರೋದು, ಒಂದೇ ಆ್ಯಡ್ಸೆನ್ಸ್ನ ಬಂದುಬಿಟ್ಟು ಮಲ್ಟಿಪಲ್ ಚಾನಲ್ಸ್ ಜೊತೆ ಬಂದುಬಿಟ್ಟು ಕನೆಕ್ಟ್ ಮಾಡಬೇಡಿ. ಬೇರೆ ಬೇರೆ ಏನಿದೆ ಐಡಿನ ಕೊಟ್ಬಿಟ್ಟು ಬೇರೆ ಬೇರೆ ಆ್ಯಡ್ಸೆನ್ಸೇ ಕನೆಕ್ಟ್ ಮಾಡಿ. ಸೊ ಆದಷ್ಟು ಬಂದುಬಿಟ್ಟು ಇದು ಮೈಂಡಲ್ಲಿ ಇಟ್ಕೊಳ್ಳಿ, ಒಂದೇ ಆ್ಯಡ್ಸೆನ್ಸ್ನ ಮಲ್ಟಿಪಲ್ ಚಾನಲ್ಸ್ ಜೊತೆ ಕನೆಕ್ಟ್ ಮಾಡೋಕ್ಕೆ ಯಾವತ್ತೂ ಹೋಗಬೇಡಿ, ಬೇರೆ ಬೇರೆ ಆ್ಯಡ್ಸೆನ್ಸ್ನೇ ಕ್ರಿಯೇಟ್ ಮಾಡಿ, ಓಕೆನಾ. ಅದಾದಮೇಲೆ ನಾನು ನಿಮಗೆ ಲಾಸ್ಟಲ್ಲಿ ಹೇಳ್ಕೊಡ್ತೀನಿ ಯಾವ ಥರ ಇದನ್ನು ನಾವು ಸರಿ ಮಾಡ್ಬೋದು. ಈಗ ರಿಲೇಟೆಡ್ ಚಾನಲ್ ಪ್ರಾಬ್ಲಮ್ ಬಂದಿದೆಯಾ ನಿಮಗೆ, ಸೊ ಇದನ್ನು ನಾವು ಯಾವ ಥರ ಸರಿ ಮಾಡ್ಬೋದು. ಸಿಂಪಲಿ ನಿಮ್ಮದು ವೈ ಟಿ ಸ್ಟುಡಿಯೋ ಅಪ್ಲಿಕೇಶನ್ ಏನಿದೆ ಓಪನ್ನ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಾದಮೇಲೆ ಸಿಂಪಲಿ ನಿಮ್ಗೆ ಏನು ಮಾಡಬೇಕು, ನಿಮ್ಮ ಫೇಸ್ನ ನೀವು ತೋರಿಸ್ಬೇಕು. ಸೊ ಈ ಪ್ರಾಬ್ಲಮ್ ಬಂದುಬಿಟ್ಟು ಜಾಸ್ತಿ AI ವಿಡಿಯೋಸ್ ಬರೋದು, ಆ್ಯಂಡ್ ಯಾರು ಫೇಸ್ ಮಾಡಲ್ಲ ಸೊ ಅವ್ರ ಚಾನಲ್ಸ್ಗಳಿಗೆ ಇದು ಜಾಸ್ತಿ ಬರುತ್ತೆ. ಆ್ಯಂಡ್ AI ಚಾನಲ್ಸ್ ಅಂದರೆ ಟೋಟಲಿ ಲೋ ಎಫೆಕ್ಟ್ ಕಂಟೆಂಟ್ ಅಂತ ಹೇಳ್ತೀವಲ್ವ, ಲೋ ಎಫೆಕ್ಟ್ ಕಂಟೆಂಟಲ್ಲಿ ಜಾಸ್ತಿ ಬರುತ್ತೆ. ಸೊ ಆದಷ್ಟು ಬಂದುಬಿಟ್ಟು ನೀವು ಲೋ ಎಫೆಕ್ಟ್ ಕಂಟೆಂಟ್ ಏನಾದರೂ ಮಾಡ್ತಿದ್ರೆ ಅದನ್ನು ಮಾಡೋಕ್ಕೆ ಹೋಗಬೇಡಿ, ನಿಮ್ಮ ಎಫೆಕ್ಟ್ ಸ್ವಲ್ಪ ಹಾಕಿಬಿಟ್ಟು ಮಾಡಿ. ಸೊ ನೀವು ಲೋ ಎಫೆಕ್ಟ್ ಕಂಟೆಂಟ್ ಮಾಡಿಲ್ಲ, ನಾನು AI ವಿಡಿಯೋ ಮಾಡಿದ್ದೀನಿ, ನಾನು ಓನಾಗಿ ವಿಡಿಯೋ ಎಡಿಟ್ ಮಾಡಿದ್ದೀನಿ, ನಾನು ಓನಾಗಿ ಸ್ಟೋರಿ ಬರ್ಸ್ಕೊಂಡಿದ್ದೀನಿ, ಎಲ್ಲನೂ ನಾನೇ ಕ್ರಿಯೇಟ್ ಮಾಡಿದ್ದೀನಿ, ನಾನು ಎಫೆಕ್ಟ್ ಸ್ವಲ್ಪ ಹಾಕಿ ಮಾಡಿದ್ದೀನಿ ಅಂದರೆ ಸೊ ನೀವೇನು ಮಾಡ್ಬೋದು, ಸಿಂಪಲಿ ವೈ ಟಿ ಸ್ಟುಡಿಯೋಗೆ ಹೋಗ್ಬೋದು. ವೈ ಟಿ ಸ್ಟುಡಿಯೋಗೆ ಹೋಗಿ ನಿಮಗೆ ನೋಟಿಫಿಕೇಷನಲ್ಲಿ ಅಪೀಲ್ ಆಪ್ಷನ್ ನಿಮಗೆ ಬಂದುಬಿಟ್ಟು ನೋಡೋಕ್ಕೆ ಸಿಗುತ್ತೆ. ಅಪೀಲ್ ಆಪ್ಷನಲ್ಲಿ ಹೋಗಿಬಿಟ್ಟು ನೀವೇನು ಮಾಡ್ಬೋದು, ಒಂದು ವೀಡಿಯೋನ ಮಾಡಬೇಕು. ಎಲ್ಲಿ ಮಾಡಬೇಕು ವೀಡಿಯೋ, ನಿಮಗೆ ಒಂದು ವೀಡಿಯೋ ಮಾಡಿಬಿಟ್ಟು ಅದನ್ನು ಲೈಕ್ ನೀವು ನಿಮ್ಮ ಕ್ಯಾಮ್ರಾದಲ್ಲಾಗಲಿ ಎಲ್ಲಾದರೂ ಮಾಡಿ. ಸೊ ನಿಮ್ಮ ಫೇಸ್ನ ತೋರಿಸ್ಬಿಟ್ಟು ಅದ್ರ ಜೊತೆಗೆ ನೀವು ಸ್ಕ್ರೀನ್ ರೆಕಾರ್ಡ್ನೂ ಮಾಡಿ ಆ್ಯಂಡ್ ನಿಮ್ಮ ಫೇಸ್ ತೋರಿಸಿ ನಾನು ವೀಡಿಯೋ ಫಸ್ಟು ನೀವು ಹೇಳಿ ಹೆಲೋ ಯೂಟ್ಯೂಬ್ ಟೀಮ್, ಹೆಲೋ ಇಲ್ಲ ಹಾಯ್ ಯೂಟ್ಯೂಬ್ ಟೀಮ್ ಅಂತಲೂ ನೀವು ಹೇಳ್ಬೋದು, ಇಲ್ಲ ನಮಸ್ತೆ ಅಂತಲೂ ಹೇಳ್ಬೋದು, ಅದು ನಿಮಗೆ ಬಿಟ್ಟಿದ್ದು, ಓಕೆನಾ. ಯೂಟ್ಯೂಬ್ ಟೀಮ್ ಅಂತ ಹೇಳಾದಮೇಲೆ ನೀವು ಏನು ಮಾಡಿ, ನಾನೇ ಈ ನಿಮ್ಮ ಚಾನಲ್ ತೋರಿಸಿ, ಈ ಚಾನಲ್ ಓನರ್ ನಾನೇ ಆ್ಯಂಡ್ ನಾನೇ ಈ ವಿಡಿಯೋಸ್ ಎಲ್ಲ ಮಾಡೋದು. ಆ್ಯಂಡ್ ನಾನು ಬಂದುಬಿಟ್ಟು ಈ ಥರ ನನ್ನ ಮೈಂಡಿಂದ ಥಿಂಕ್ ಮಾಡಿ ಸ್ಟೋರಿ ನಾನೇ ಬರ್ಸ್ಕೊಳ್ಳೋದು ಆ್ಯಂಡ್ ಎಡಿಟ್ನು ನಾನೇ ಮಾಡೋದು, ಫೋಟೋಸ್ನು ನಾನೇ ಜನ್ರೇಟ್ ಮಾಡೋದು, ವಾಯ್ಸ್ನು ಕೂಡ ನಾನೇ ಜನ್ರೇಟ್ ಮಾಡೋದು, ಎಲ್ಲನೂ ನಾನೇ ಜನ್ರೇಟ್ ಮಾಡೋದು. ಸೊ ಅದಾದಮೇಲೆ ಏನು ಪಾಲಿಸಿದು ಇದಾಗಿದೆ, ನಿಮಗೆ ಯಾವ ಪಾಲಿಸಿ ಬಂದಿದೆ ಆ ಪಾಲಿಸಿ ಹೇಳಿ, ಇದು ನನಗೆ ಈ ಪಾಲಿಸಿ ನನಗೆ ಬಂದಿದೆ. ಸೊ ನನ್ನ ಚಾನಲ್ನ ಇನ್ನೊಂದು ಸಲ ಚೆಕ್ ಮಾಡಿ ಏನಿದೆ, ನನ್ನ ಮಿಸ್ಟೇಕ್ ಅಂತೂ ಏನೂ ಮಾಡಿಲ್ಲ, ಇನ್ನೊಂದು ಸಲ ನನ್ನ ಚಾನಲ್ನ ಚೆಕ್ ಮಾಡಿ ಅಂತ ಹೇಳಿಬಿಟ್ಟು ಆ ವಿಡಿಯೋನ ನೀವು ಎಲ್ಲ ಸ್ಕ್ರೀನ್ ರೆಕಾರ್ಡ್ ಏನಿದೆ ತೋರಿಸ್ಬಿಡಿ. ಅದಾದಮೇಲೆ ಲಾಸ್ಟಿಗೆ ನಿಮ್ಗೇನು ಮಾಡಬೇಕು, ಆ ವಿಡಿಯೋ ಏನಿದೆ ಆ ವಿಡಿಯೋನ ಬಂದುಬಿಟ್ಟು ಅಪ್ಲೋಡ್ ಮಾಡಬೇಕು ವೈ ಟಿ ಸ್ಟುಡಿಯೋದಲ್ಲಿ, ಅನ್ಲಿಸ್ಟೆಡ್ ಇಲ್ಲ ಪ್ರೈವೇಟಲ್ಲಿ ಹಾಕಿ ಅಪ್ಲೋಡ್ ಮಾಡಿ. ಅದಾದಮೇಲೆ ನಿಮಗೆ ಅದರದ್ದು ಲಿಂಕ್ ಏನಿದೆ ಕಾಪಿನ ಮಾಡ್ಕೋಬೇಕು. ಲಿಂಕ್ ಕಾಪಿ ಮಾಡ್ಕೊಂಡಾದಮೇಲೆ ನಿಮಗೆ ಅಪೀಲ್ ಆಪ್ಷನ್ ಸಿಗುತ್ತಲ್ಲ, ಆ ಅಪೀಲ್ ಆಪ್ಷನಲ್ಲಿ ಬಂದುಬಿಟ್ಟು ನಿಮಗೆ ಲಿಂಕ್ ಹಾಕೋ ಆಪ್ಷನ್ ನಿಮಗೆ ಸಿಗುತ್ತೆ. ಸೊ ಲಿಂಕ್ನ ಬಂದುಬಿಟ್ಟು ಹಾಕಿಬಿಡಿ. ಲಿಂಕ್ ಹಾಕಾದಮೇಲೆ ನೀವೇನು ಮಾಡಿ, ಅಪೀಲ್ ಮಾಡಿಬಿಡಿ, ಓಕೆನಾ. ಸೊ ಇಷ್ಟು ಕೆಲಸ ನೀವು ಮಾಡಿದರೆ ನಿಮ್ಮದು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಬಟ್ ಆ್ಯಕ್ಚುಲಾಗಿ ನೀವೇನಾದರೂ ತಪ್ಪು ಮಾಡಿ ಅಪೀಲ್ ಮಾಡಿದರೆ ನಿಮ್ಮದು ರಿಜೆಕ್ಟ್ ಆಗುತ್ತೆ. ಬಟ್ ನೀವೇನು ತಪ್ಪು ಮಾಡಿದೆ ನಿಮಗೆ ಸುಮ್ಮನೆ ಈ ಥರ ಪ್ರಾಬ್ಲಮ್ ಬಂದಿದೆ ಅಂದರೆ ನಿಮಗೆ 100% ನಿಮ್ಮದು ಪ್ರಾಬ್ಲಮ್ ಏನಾಗುತ್ತೆ ಸಾಲ್ವ್ ಮಾಡಿಕೊಟ್ಬಿಡುತ್ತೆ. ಸೊ ಯೂಟ್ಯೂಬಿಂದನೂ ಒಂದೊಂದು ಸಲ ಮಿಸ್ಟೇಕ್ಸ್ ಆಗುತ್ತೆ. ಸೊ ನಾವೇ ಯೂಟ್ಯೂಬ್ಗೆ ತಿಳಿಸ್ಬೇಕಾಗುತ್ತೆ ಅದನ್ನು, ಓಕೆನಾ ಗೈಸ್, ಗೊತ್ತಾಯ್ತಲ್ಲ. ಸೊ ಅಂತೂ ನಿಮಗೆ ಇದರ ರಿಲೇಟೆಡ್ ಡೌಟು ಕ್ವಶನ್ಸ್ ಏನಾದರೂ ಇದ್ದರೆ ನಿಮ್ಮ ಮೈಂಡಲ್ಲಿ ಏನಾದರೂ ನಂಗೆ ಕಮೆಂಟಲ್ಲಿ ಕೇಳಿ ನಾನು ರಿಪ್ಲೈನ ಮಾಡ್ತೀನಿ, ಓಕೆನಾ ಗೈಸ್. ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್ ಗೈಸ್.